ರಾಜ್ಯಕ್ಕೆ ಆವರಿಸಿರೋ ಬರ ರೈತರ ಬದುಕನ್ನ ಬೀದಿಗೆ ತಂದಿದೆ. ಬೆಳೆ ಕಳ್ಕೊಂಡಿರೋ ರೈತರು ಪರಿಹಾರವನ್ನೇ ಎದುರು ನೋಡ್ತಿದ್ದಾರೆ. ಇದೇ ಬರದ ಹೊಡೆತ ವಿದ್ಯುತ್ ಉತ್ಪಾದನೆಗೂ ತಟ್ಟಿದೆ. ನದಿಗಳು ಒಣಗಿ ನಿಂತಿದ್ರೆ ಜಲವಿದ್ಯುತ್ ಕಾರ್ಯಗಳು ಸ್ತಬ್ಧವಾಗಿವೆ. ಇದು ಗಗನಚುಕ್ಕಿ ಜಲಪಾತದಲ್ಲಿ ದೃಶ್ಯವನ್ನು ನೋಡಬಹುದು. ವಿಶ್ವವಿಖ್ಯಾತ ಜಲಪಾತ ಈಗ ಬಣಬಣ ಅಂತಿರುವಂಥದ್ದು. ಹೆಸರು ಬೆಳೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ಕಾವೇರಿ ಧುಮ್ಮುಕ್ಕೋ ಜಾಗದಲ್ಲಿ ಹನಿ ನೀರು ಕಾಣ್ತಿಲ್ಲ. ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಿದ್ದ ಜಮೀನು ಬರಡು ಭೂಮಿಯಂತಾಗಿದೆ. ಹತ್ತಿ ಬೆಳೆ ಒಣಗ್ತಿದೆ. ಹೆಸರು ಬೆಳೆ ಬಾಡಿ ಹೋಗಿದೆ. ರಾಜ್ಯದ ಜಿಲ್ಲೆಯಲ್ಲೂ ಬರದ ದೃಶ್ಯವೇ ಕಾಣ್ತಿದ್ದು, ಬರ ವಿಷಯವಾಗಿ ಚರ್ಚಿಸಲು ಸಿಎಂ ಡಿಕೆಶಿ ನಾಳೆ ಸಂಸದರ ಸಭೆ ಕರೆದಿದ್ದಾರೆ. ಕಾವೇರಿ ಬಾರದೆ ಒಣಗಿ ನಿಂತ ಗಗನಚುಕ್ಕಿ. ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಮಳೆಯಿಂದ ಸುದ್ದಿಯಾಗ್ತಿದ್ದ ಮಡಿಕೇರಿಯಲ್ಲಿ ಈ ಬಾರಿ ಮಳೆಯೇ ಇಲ್ಲ. ಇದರ ನೇರ ಪರಿಣಾಮ ಮಂಡ್ಯ ಜಿಲ್ಲೆ ಮೇಲೆ ಬಿದ್ದಿದೆ. ಜುಲೈ ತಿಂಗಳು ಮುಗಿಯುತ್ತಾ ಬಂದರೂ ಕೆಆರ್ಎಸ್ ಭರ್ತಿಯಾಗಲೇ ಇಲ್ಲ. ಹೀಗಾಗಿ ಮಂಡ್ಯ ಜಿಲ್ಲೆಯ 7 ತಾಲೂಕುಗಳಲ್ಲೂ ಬರ ಆವರಿಸಿದೆ. ಜಿಲ್ಲೆಯ 2 ಲಕ್ಷ ಹೆಕ್ಟೇರ್ ಪೈಕಿ ಕೇವಲ 18,000 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆ ಮಾಡಲಾಗಿದೆ. ಇನ್ನು ಮಳವಳ್ಳಿ ತಾಲೂಕಿನಲ್ಲಿ ಕಾವೇರಿ ನೀರಿನಿಂದ ಧುಮ್ಮುಕ್ತಿದ್ದ ಗಗನಚುಕ್ಕಿ ಜಲಪಾತ ಸಂಪೂರ್ಣ ಬಣಗುಟ್ಟಿದೆ. ಎಲ್ಲಿ ನೋಡಿದ್ರೂ ಕಲ್ಲಿನ ರಾಶಿಯೇ ಕಾಣ್ತಿದೆ. ವಿಷಯ ಅಂದ್ರೆ ನೀರಿಲ್ಲದ ಕಾರಣ ಶಿವನ ಸಮುದ್ರದ ಜಲವಿದ್ಯುತ್ ಕಾರ್ಯವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಗಗನಚುಕ್ಕಿ ಜಲಪಾತದಲ್ಲಿ ದೃಶ್ಯವನ್ನು ನೋಡ್ಬೋದು. ಎಷ್ಟರ ಮಟ್ಟಿಗೆ ನೀರು ಕೊರತಾ ಇದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಕಾವೇರಿ ನದಿ ಏನಿದೆ ಬರಿದಾಗಿದೆ. ಈ ಕಾರಣಕ್ಕೋಸ್ಕರ ಜಲ ವಿದ್ಯುತ್ನ ಉತ್ಪಾದನೆ ಕೂಡ ಸಾಕಷ್ಟು ತೊಂದರೆ ಉಂಟಾಗಿರುವಂಥದ್ದು. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಭರಚುಕ್ಕಿ ಜಲಪಾತವು ಭಣಭಣ. ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಭರಚುಕ್ಕಿ ಜಲಪಾತ ಭೋರ್ಗರೆಯುತ್ತಿತ್ತು. ಆದರೆ ಈ ಬಾರಿ ಸಂಪೂರ್ಣ ಒಣಗಿ ನಿಂತಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿರೋ ಈ ಜಲಪಾತಕ್ಕೆ ವೀಕೆಂಡ್ನಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಿತ್ತು. ಆದರೆ ನೀರಿಲ್ಲದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಿಲ್ಲ. ಬರೋ 4-5 ಜನ ಇಲ್ಲಿ ಹುಚ್ಚಾಟ ಮಾಡ್ತಿದ್ದಾರೆ. ವಿಶ್ವವಿಖ್ಯಾತ ಜಲಪಾತ ಈಗ ಬಣಬಣ ಅಂತಿರುವಂಥದ್ದು. ನಾನೀಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ವಿಶ್ವವಿಖ್ಯಾತ ಭರಚುಕ್ಕಿ ಜಲಪಾತದ ಮುಂಭಾಗ ಇರುವಂಥದ್ದು. ತಾವು ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ಕಳೆದ ವರ್ಷ ಇದೇ ಒಂದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಾಕಷ್ಟು ಮಳೆಯಾಗಿತ್ತು. ಮಳೆಯಾದಂತಹ ಸಂದರ್ಭದಲ್ಲಿ ಏನು ಖಾಲಿ ಬಂಡೆಗಳು ಮಾತ್ರ ಕಾಣ್ತಾ ಇದೆ, ಆ ಥರ ಇರಲಿಲ್ಲ. ಅದ್ರ ಬದಲಿಗೆ ಸಂಪೂರ್ಣವಾಗಿ ನೀರಿಂದ ಒಂದು ಕೂಡಿ ಹೋಗಿತ್ತು. ಇನ್ನು ಬೀದರ್ ಜಿಲ್ಲೆಯಲ್ಲೂ ಬರ ಆವರಿಸಿದ್ದು, ಅಳಿದುಳಿದ ಬೆಳೆ ಉಳಿಸಿಕೊಳ್ಳಲು ರೈತರು ಸರ್ಕಸ್ ಮಾಡ್ತಿದ್ದಾರೆ. ಭಾಲ್ಕಿ ತಾಲೂಕಿನ ನಾಗೂರು ಗ್ರಾಮದ ರೈತ ಎತ್ತುಗಳಿಂದ ಎಡೆಕುಂಟೆ ಹೊಡೆಸಲು ಹಣ ಇಲ್ಲದ ಕಾರಣ ಸೈಕಲ್ ಮೂಲಕ ತಾನೇ ಎಡೆ ಹೊಡೆದಿದ್ದಾನೆ. ಗದಗ ಜಿಲ್ಲೆಯಲ್ಲಿ ಆರಂಭದಲ್ಲಿ ಮಳೆ ಬಂದಿತ್ತು. ಹೀಗಾಗಿ ರೈತರು ಹೆಸರು ಬೆಳೆ ಹಾಕಿದ್ರು. ಆದರೆ ಬಳಿಕ ಮಳೆ ಕೈಕೊಟ್ಟಿದ್ರಿಂದ ಹೆಸರು ಬೆಳೆಯೂ ಹಾಳಾಗಿದೆ. ಗದಗ ಜಿಲ್ಲೆಯ ಗಜನಗಡ ತಾಲೂಕಿನ ನರೇಗಲ ಪಟ್ಟಣದ ವ್ಯಾಪ್ತಿಯಲ್ಲಿ ಇದು ನೋಡ್ಬೋದು. ಈ ಭಾಗದಲ್ಲಿ ಅತಿ ಹೆಚ್ಚು ಅಂದರೆ ಹೆಸರು ಬಿತ್ತನೆ ಮಾಡಿದರೆ ಹೆಸರು, ಗೋವಿನ ಜೋಳ ಜೊತೆ ಮೆಣಸಿನಕಾಯಿ ಸೇರಿದಂತೆ ಹಲವಾರು ಬೆಳೆಗಳು ಬಿತ್ತನೆ ಮಾಡಿದ್ದಾರೆ. ಆದರೆ ನಂತರ ದಿನಗಳಲ್ಲಿ ಸಂಪೂರ್ಣ ಮುಂಗಾರು ಮಳೆ ಕೈ ಕೊಟ್ಟಿದೆ. ಯಾಕೆಂದರೆ ಹೀಗಾಗಿ ಸಂಪೂರ್ಣ ಹೆಸರು ಬೆಳೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಹೋಬಳಿಯಲ್ಲಿ ಭೀಕರ ಬರ ಕಾಣ್ತಿದ್ದು, ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಮೊದಲೇ ಬೆಳೆ ಕುಂಠಿತ ಇದ್ದಾಗ ಮತ್ತೆ ಈ ರೋಗ ಬಂದು ಮತ್ತಿಟ್ಟವಾಗಿ ಮತ್ತೆ ಒಂದು 2 ಕಾಯಿ ನಾವು ಹರ್ಕೊಂತೀವಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಈಗ ನಮ್ಗೆ ರೈತರಿಗೆ ಪರಿಹಾರವನ್ನು ನೀಡಬೇಕೀಗ. ಮಳೆ ಬಾರದ ಕಾರಣ ಬರ ಪರಿಹಾರ ಅಂತ ನಾವು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ನಾವೆಲ್ಲ ರೈತರು ಕೂತ್ಕೊಂಡು. ನೆಲದಿಂದ ಮೇಲೆ ಏಳಲೇ ಇಲ್ಲ ಹತ್ತಿ. ಬಳ್ಳಾರಿಯಲ್ಲಿ ಹತ್ತಿ ಹಾಗೂ ಮೆಣಸಿನಕಾಯಿ ಬೆಳೆದು ರೈತರು ಭರ್ಜರಿ ಲಾಭ ಮಾಡ್ಕೊಳ್ತಿದ್ರು. ಆದ್ರೆ ಈ ಬಾರಿ ಹತ್ತಿ ಬೆಳೆ ನೆಲ ಬಿಟ್ಟು ಮೇಲಕ್ಕೆ ಏಳ್ತಲೇ ಇಲ್ಲ. ಅದೀಗ ಬಳ್ಳಾರಿ ತಾಲೂಕಿನ ಸಂಗನಕಲ್ ಗ್ರಾಮದಲ್ಲಿದ್ದೇನೆ. ಅಂದರೆ ರೇವಣ್ಣ ಸಿದ್ದಪ್ಪ ಅವರು ಸಂಬಂಧಪಟ್ಟಿರ್ತಕ್ಕಂಥ ಸರಿಸುಮಾರು 6 ಎಕರೆ ಜಮೀನಲ್ಲಿ ಏನು ಹತ್ತಿಯನ್ನು ಬಿತ್ತನೆ ಮಾಡಿದ್ರು. ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ
ಬಾಡುವ ಹಂತ ಅಂದರೆ ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ ಒಂದು ಸ್ವಲ್ಪ ಬಳ್ಳಾರಿ ಭಾಗದಲ್ಲಿ ಒಂದು ಸ್ವಲ್ಪ ಮಳೆ ಆಯಿತು. ಹೀಗಾಗಿ ಆ ಮಳೆಯನ್ನು ನಂಬಿ ರೈತರು ಇಲ್ಲಿ ಹತ್ತಿಯನ್ನು ಬೆಳೆದಿದ್ದರು. ಆದರೆ ಕಳೆದ 2 ತಿಂಗಳಿಂದ ಕೂಡ ಮಳೆ ಬಂದಿಲ್ಲ. ಹೀಗಾಗಿ ಹತ್ತಿ ಕೂಡ ಸಂಪೂರ್ಣವಾಗಿ ಒಣಗುವ ಪರಿಸ್ಥಿತಿಗೆ ಬಂದಿದೆ. ಮಳೆ ಇಲ್ಲದೆ ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋದ ವರ್ಷ ಭಾಳ ಚೆನ್ನಾಗೈತೆ ಸರ್ ಮಳೆ. ಈ ವರ್ಷ ಮಳೆ ಇಲ್ಲ. ಎಲ್ಲ ಆ ಥರ ಆಗಿ 2 ತಿಂಗಳಾಗಿದ್ರೆ ಮಳೆ ಇಲ್ಲದಕ್ಕೆ ಎಲ್ಲ ಒಣಗಿ ಹೋಗ್ತಾ ಇದೆ ಸರ್. ಬೆಳೆ ನಷ್ಟ ಆಗ್ತಾ ಇದೆ ನಮಗೆ ರೈತರಿಗೆ. ಸಂಕಷ್ಟದ ನಡುವೆ ಬೆಳೆದ ಬೆಳೆಗೆ ಬೆಲೆಯೇ ಇಲ್ಲ. ಬರಗಾಲದ ನಡುವೆ ಬೋರ್ವೆಲ್ ಮೂಲಕ ದಾವಣಗೆರೆ ಜಿಲ್ಲೆಯ ಕೊಗನೂರು ಆನಗೋಡು ರೈತರು ತರಕಾರಿ ಬೆಳೆದಿದ್ದಾರೆ. ಆದರೆ ಹೀರೆಕಾಯಿ ಬೆಲೆ 5 ರೂಪಾಯಿಗೆ ಕುಸಿದಿದ್ದು ತರಕಾರಿಯನ್ನ ಹೊಲದಲ್ಲೇ ಬಿಡುವಂತಾಗಿದೆ. ನಾವೀಗ ದಾವಣಗೆರೆ ತಾಲೂಕಿನ ಆನಗೋಡು ಕೊಗನೂರು ಪ್ರದೇಶದಲ್ಲಿದ್ದೀವಿ. ಏನು ನಗರಕ್ಕೆ ಹತ್ತಿರವಾದಂಥ ಪ್ರದೇಶ. ಬಹುತೇಕ ರೈತರು ಇಲ್ಲಿ ತರಕಾರಿಯನ್ನು ಬೆಳೀತಿರ್ತಕ್ಕಂಥದ್ದು. ಈ ವರ್ಷ ಏನು ತೀವ್ರ ಮಳೆಗಾಲದ ಕೊರತೆ ಇದ್ದ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ರೈತರು ಏನಾಗಿದೆ ಅಂದರೆ ಬೋರ್ವೆಲ್ ನೀರನ್ನು ಬಳಸಿ ತರಕಾರಿಯನ್ನು ಬೆಳೆದಿರ್ತಕ್ಕಂಥದ್ದು. ಆದರೆ ತರಕಾರಿಗೆ ಸೂಕ್ತವಾದ ಬೆಲೆ ಇಲ್ಲದೆ ರೈತರು ಕೂಡ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಇನ್ನು ಧಾರವಾಡ ತಾಲೂಕಿನ ಹಲವೆಡೆ ಈ ಬಾರಿ ಈರುಳ್ಳಿ ಬೆಳೆ ನಾಶವಾಗಿತ್ತು. ಬಿತ್ತಿದ್ದ ಬೆಳೆ ಮೊಳಕೆ ಆಗಿರಲಿಲ್ಲ. ಈ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ಸದ್ಯ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದು ಕಳಪೆ ಬೀಜವೇ ಇದಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ. ಪಂಚಗಂಗಾ ಬೀಜ ಕಂಪನಿ ವಿರುದ್ಧ ಆರೋಪ ಕೇಳಿಬಂದಿದೆ. ಟೀಮ್ ವಿಸಿಟ್ ಮಾಡಿ ಇತ್ತೀಚೆಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂದರೆ ಮೊಳಕೆ ಒಳದ ಬಗ್ಗೆ ಏನು ಬೆಳವಣಿಗೆ ಇರ್ತೈತಿ, ಬೆಳವಣಿಗೆ ಅಂತೂ ಭಾಳ ಕಡಿಮೆ ಇದೆ, 41% ಅಂತ ಹೇಳಿದ್ದಾರೆ. ಅದು ಮುಖ್ಯ ಕಾರಣ ಬೀಜ ಹಳಿದು ಹೊಸದು ಮಿಕ್ಸ್ ಮಾಡಿರ್ಬೋದು. ದೆಹಲಿಯಲ್ಲಿ ನಾಳೆ ಬರದ ಮೀಟಿಂಗ್. ರಾಜ್ಯವನ್ನ ಬರಪೀಡಿತ ಅಂತ ಘೋಷಣೆ ಮಾಡೋ ಸಂಬಂಧ ಕೇಂದ್ರಕ್ಕೆ ಒತ್ತಡ ಹಾಕಲು ಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ಇದಕ್ಕಾಗಿ ನಾಳೆ ದೆಹಲಿಯಲ್ಲಿ ರಾಜ್ಯದ ಸಂಸದರು ರಾಜ್ಯವನ್ನ ಪ್ರತಿನಿಧಿಸೋ ಕೇಂದ್ರ ಸಚಿವರ ಸಭೆ ಕರೆದಿದ್ದಾರೆ. ನಾಳೆ ಬರದ ವಿಚಾರ ಅವರು ಕೂಡ ಮಂದಟ್ಟು ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನು, ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರದಿದೆ. ಯಾವುದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ ಒಟ್ಟಾಗಿ. ಇದೆಲ್ಲದರ ನಡುವೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ತೀವ್ರ ಬರ ಆವರಿಸಿದ್ದು ರೈತರು ದೇವರ ಮೊರೆ ಹೋಗಿದ್ದಾರೆ. ಮಣ್ಣಿನಲ್ಲಿ ಮಾಡಿದ ಮಳೆರಾಯನನ್ನ ಹೊತ್ಕೊಂಡು ಊರಿನಲ್ಲಿ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.